ಎಲ್ಲರಿಗೂ ನಮಸ್ಕಾರ. IMA ಶಿವಮೊಗ್ಗ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ವ್ಯಾಯಾಮಕ್ಕೆ ಇರುವಂಥ ಮಹತ್ವವನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಾ. ದಿನವೂ ಯಾವುದಾದ್ರೂ ಒಂದು ಬಗೆಯ ವ್ಯಾಯಾಮವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ವೈದ್ಯರು ಸೂಚಿಸ್ತಾನೇ ಇದ್ದಾರೆ. ನಾವು ಸಾಮಾನ್ಯವಾಗಿ ಯಾವುದೋ ಒಂದು ಬಗೆಯ ವ್ಯಾಯಾಮ, ಇಲ್ಲ ಯೋಗ ಇರ್ಬೋದು, ಇಲ್ಲ ರನ್ನಿಂಗ್ ಇರ್ಬೋದು, ಇಲ್ಲ ಜಿಮ್ಗೆ ಹೋಗೋದಿರ್ಬೋದು, ಇಲ್ಲ ಸ್ವಿಮ್ಮಿಂಗ್ ಇರ್ಬೋದು, ಈ ಥರದ ಒಂದು ವ್ಯಾಯಾಮವನ್ನು ದಿನನಿತ್ಯದಲ್ಲಿ ರೂಢಿಸ್ಕೊಂಡಿರ್ತೀವಿ. ಆದರೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯಲ್ಲಿರುವಂಥ ನಮ್ಮ ಹೆಮ್ಮೆಯ ಸದಸ್ಯರೊಬ್ಬರು, ನನಗೇನು ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ವ್ಯಾಯಾಮಗಳಲ್ಲಿ ತೊಡಗಿಸ್ಕೊಂಡಂತಹ ಒಬ್ಬರು ಸದಸ್ಯರು ನಮ್ಮೊಂದಿಗಿದ್ದಾರೆ. ಅವರು ಈವರೆಗೆ 30,000ಕ್ಕೂ ಹೆಚ್ಚು ಕಿಲೋಮೀಟರ್ ರನ್ನಿಂಗನ್ನು ಮಾಡಿದ್ದಾರೆ. 7,000ಕ್ಕೂ ಹೆಚ್ಚು ಸೈಕಲ್ ತುಳಿದಿದ್ದಾರೆ. ಅದರ ಜೊತೆಯಲ್ಲಿ ಜಿಮ್ನಲ್ಲಿ ತರಬೇತಿ, ಸ್ವಿಮ್ಮಿಂಗ್, ಈ ರೀತಿ ವಿವಿಧ ವ್ಯಾಯಾಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರನ್ನು ಇವತ್ತು ಒಂದಿಷ್ಟು ಫಿಟ್ನೆಸ್ ಬಗ್ಗೆ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡೀಲಿಕ್ಕೆ ಪ್ರಯತ್ನ ಪಡೋಣ. ಅವರು ಡಾಕ್ಟರ್ ಶಿವಶಂಕರ್ ಎಂ ಅಂತ ಹೇಳಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ಲರಿಗೂ. ಸರ್, ನಿಮಗೆ ನನ್ನ ಮೊದಲನೇ ಪ್ರಶ್ನೆ. ನಾನೀಗ ಆಗಲೇ ಹೇಳಿದ ಹಾಗೆ ಸಾರ್ವಜನಿಕರು ಯಾವುದಾದ್ರೂ ಒಂದು ಬಗೆಯ ವ್ಯಾಯಾಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಇಲ್ಲ ದಿನ ಯೋಗಕ್ಕೆ ಹೋಗ್ತಾರೆ, ಇಲ್ಲ ರನ್ನಿಂಗ್ ಮಾಡ್ತಾರೆ. ಆದರೆ ನೀವು, ನಾವೆಲ್ಲ ನೋಡಿರೋ ಹಾಗೆ ರನ್ನಿಂಗ್ ಮಾಡ್ತೀರಾ, ಸೈಕ್ಲಿಂಗ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಜಿಮ್ನಲ್ಲೂ ತರಬೇತಿ ಪಡಿತೀರಾ. ಈ ರೀತಿ ವೈವಿಧ್ಯಮಯ ವ್ಯಾಯಾಮಗಳನ್ನು ದಿನನಿತ್ಯ ರೂಢಿಸ್ಕೊಳ್ಳೋದಕ್ಕೆ ನಿಮಗೆ ಹೇಗೆ ಸಾಧ್ಯವಾಯಿತು? ಇದರಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಮ್ಯಾಮ್, ಹೀಗೆ ಡಿಫ್ರೆಂಟು ಗ್ರೂಪ್ ಆಫ್ ಎಕ್ಸಸೈಸ್ಗಳು ಡಿಫ್ರೆಂಟ್ ಮಸಲ್ಸ್ಗೆ ಸಹಾಯ ಮಾಡುತ್ತೆ. ಉದಾಹರಣೆಗೆ ರನ್ನಿಂಗಿಗೆ ಮಾಡ್ತಕ್ಕಂಥದ್ದು ಸೈಕ್ಲಿಂಗಿಗೆ ಸಹಾಯ ಮಾಡಲ್ಲ, ಸೈಕ್ಲಿಂಗಿಗೆ ಮಾಡ್ತಕ್ಕಂಥದ್ದು ರನ್ನಿಂಗ್ ಸಹಾಯ ಮಾಡಲ್ಲ. ಸೊ ಹಾಗಾಗಿ ಈ ಕಾರಣಕ್ಕೋಸ್ಕರ ನಾನು ಡಿಫ್ರೆಂಟ್ ಎಕ್ಸಸೈಸ್ಗಳು ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಟಾರ್ಗೆಟ್ ಸ್ಪೆಸಿಫಿಕ್ಕು ಮಸಲ್ಗೋಸ್ಕರ ನಾನು ಅದನ್ನು ಶುರು ಮಾಡಿದೆ. ಆಮೇಲೆ ಎರಡನೇದು ಬಂದುಬಿಟ್ಟು ಮಾನೋಟೋನಸ್ ಆಗಬಾರ್ದು ಅಂತಂದೇಳಿ, ಅಂದರೆ ಒಂದೇ ಥರ ಎಕ್ಸಸೈಸ್ಗಳು ಮಾಡ್ತಿದ್ರೆ ಸ್ವಲ್ಪ ವರ್ಷದ ನಂತರ ಬೋರ್ ಹೊಡೆಯೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಡಿಫ್ರೆಂಟ್ ಎಕ್ಸಸೈಸ್ಗಳು ಮಾಡೋಕ್ಕೆ ಶುರು ಮಾಡಿದೆ ನಾನು. ಇನ್ನೊಂದೇನಪ್ಪ ಅಂದರೆ ಇಂಜುರಿ. ಈಗ ರೆಗ್ಯುಲರ್ ನಾನು ದಿನ ಪೂರ್ತಿ ರನ್ ಮಾಡ್ತೀನಿ ಅಂತ ಅಂದರೆ ತಂಪಿಂಗ್ ಜಾಸ್ತಿ ಇರೋದ್ರಿಂದ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಡಿಫ್ರೆಂಟ್ ಎಕ್ಸಸೈಸ್ಗಳನ್ನ ಬೇರೆ ದಿನ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಓಕೆ ಸರ್, ಅಲ್ಲಿಗೆ ದೇಹದಲ್ಲಿರುವಂತಹ ಎಲ್ಲ ಮಾಂಸಖಂಡಗಳು ಅಥವಾ ಮಸಲ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಒಂದು ರೀತಿಯ ಚಲನೆಯಲ್ಲಿ ಇರಲಿ ಅನ್ನೋವಂಥ ಒಂದು ಅಂಶ. ಇನ್ನೊಂದು, ಒಂದೇ ರೀತಿಯ ವ್ಯಾಯಾಮಕ್ಕೆ ಒಗ್ಕೊಂಡಾಗ ಅದು ಮೊನೋಟನಸ್ ಆಗುತ್ತೆ, ಏಕತಾನತೆ ಅಂತ ಅನ್ಸುತ್ತೆ ಅನ್ನೋವಂಥದ್ದು. ಇನ್ನೊಂದು, ಒಂದೇ ರೀತಿಯ ವ್ಯಾಯಾಮಕ್ಕೆ ಒಗ್ಕೊಂಡಾಗ ಒಂದು ಸ್ವಲ್ಪ ಇಂಜುರೀಸ್ ಆಗಬಹುದು, ಮೈನರ್ ಇಂಜುರೀಸ್. ಅವಾಗ ನಾವು ಅದನ್ನು ಬಿಡುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ ನೀವು ಈ ರೀತಿ ವೈವಿಧ್ಯಮಯ ವ್ಯಾಯಾಮಗಳನ್ನು ರೂಢಿಸ್ಕೊಂಡಿದ್ದೀರಾ. ಆಗಲಿ ಸರ್. ಸರ್, ಈಗ ತುಂಬ ಜನಕ್ಕೆ ರನ್ನರ್ಸ್ ಆಗಬೇಕು, ರನ್ನಿಂಗನ್ನು ತಮ್ಮ ದಿನನಿತ್ಯದ ಎಕ್ಸಸೈಸ್ ಮಾಡ್ಕೊಳ್ಬೇಕು ಅಂತ ಒಂದು ಆಶಯ ಇರುತ್ತೆ. ಯಾಕಂದರೆ ರನ್ನಿಂಗ್ ಈಸ್ ಎ ವೆರಿ ಗುಡ್ ಕಾರ್ಡಿಯೋ ಎಕ್ಸಸೈಸ್, ನಾವೆಲ್ಲ ತಿಳ್ಕೊಂಡ ಹಾಗೆ. ಆದರೆ ಓಡ್ಲಿಕ್ಕೇನೋ ಶುರು ಮಾಡ್ತಾರೆ, ಒಂದು 4 ದಿನ ಹೋಗ್ತಾರೆ, ಓಡ್ತಾರೆ, ಆದರೆ ಮಂಡಿ ನೋವು ಬಂತು ಅಥವಾ ಆ್ಯಂಕಲಲ್ಲಿ ನೋವು ಬಂತು, ಆಗ್ತಾ ಇಲ್ಲ ಅಂಥೇಳಿ ಅದನ್ನು ಬಿಟ್ಬಿಡ್ತಾರೆ. ಅವರಿಗೆ ನಿಮ್ಮ ಸಲಹೆ ಏನು ಸರ್? ಮ್ಯಾಮ್, ಆ್ಯಕ್ಚುಲಿ ಸುಮಾರು ಜನ ರನ್ನರ್ಗಳು ಈ ಮಿಸ್ಟೇಕ್ ಮಾಡ್ತಾರೆ. ಯಾವ್ದು ಮಿಸ್ಟೇಕಪ್ಪ ಅಂದರೆ, ಮೊದಲನೇದೇನಪ್ಪ ಅಂದರೆ, ರನ್ ಮಾಡೋದಕ್ಕೆ ಮುಂಚೆ ಪ್ರೀ ಎಕ್ಸಸೈಸ್ ಅಂತ ಇರುತ್ತೆ, ಅದನ್ನು ಕಡ್ಡಾಯವಾಗಿ ಮಾಡಬೇಕು. ಆಮೇಲೆ ರನ್ ಮಾಡಿದ ನಂತರ ಪೋಸ್ಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಇರ್ತವೆ. ಸೊ ಇವೆರಡನ್ನೂ ಕರೆಕ್ಟಾಗಿ ಇದು ಮಾಡಿದ್ರೆ ಅಂತಂದರೆ ಅವ್ರಿಗೆ ಇಂಜುರಿ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಆಮೇಲೆ ಎರಡನೇದು, ಪ್ರಾಪರ್ ಶೂಗಳನ್ನ ಕರೆಕ್ಟಾಗಿ ಬಳಸಲ್ಲ. ನಾನು ಸುಮಾರು ಜನ ರನ್ನರ್ಸ್ ನಾನು ನೋಡ್ತಿರ್ತೀನಲ್ವ, ಅವ್ರು ಏನು ಮಾಡ್ತಾರೆ ಅಂದರೆ, ಈ ಜಿಮ್ಗೆ ಹೋಗೋ ಶೂಗಳನ್ನ ಅಥವಾ ವಾಕಿಂಗ್ ಶೂಗಳನ್ನ ತೊಗೊಂಡು ರನ್ನಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದರೆ ಕುಷನಿಂಗ್ ತುಂಬ ಕಡಿಮೆ ಇರುತ್ತೆ. ಇವಾಗಿನ ಜನ್ರೇಷನಲ್ಲಿ ಏನಾಗಿದೆ ಅಂತಂದರೆ, ಶೂಗಳು ತುಂಬಾ ಇಂಪ್ರೂವ್ ಆಗಿದ್ದಾವೆ. ಈಗ ನೀವು ಯಾವುದೇ ಬ್ರ್ಯಾಂಡ್ ಶೂ ತೊಗೋಬೋದು. ಎಸ್ಪೆಷಲಿ ರನ್ನಿಂಗ್ ಶೂ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಪ್ರೊನೇಷನ್ ಚೆಕ್ ಮಾಡ್ತಾರೆ, ಆಮೇಲೆ ನಿಮ್ಮ ಗೈಡ್ ಚೆಕ್ ಮಾಡಿ ಶೂಗಳು ಕೊಡ್ತಾರೆ. ಆಮೇಲೆ ಮೂರನೇದೇನಪ್ಪ ಅಂತಂದರೆ, ಯಾವುದೇ ನೀವು ರನ್ನಿಂಗ್ ಶೂ ತಗೊಂಡ್ರೂ ಅದು ಲೈಫ್ ಸ್ಪ್ಯಾನ್ ಬಂದುಬಿಟ್ಟು 600ರಿಂದ 800 ಕಿಲೋಮೀಟರ್ ಮಾತ್ರ. ಸೊ ಸುಮಾರು ಜನ ಸೌದರ ಶೂಗಳು ಬಳಸೋದ್ರಿಂದ ಇಂಜುರಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮೇಡಮ್. ಇದು ಹಾಗೆ ಬಂತೆ. ರನ್ನಿಂಗ್ ಆದ ನಂತರ ಅವರ ಆಹಾರ ಸೇವನೆ ಇರ್ಬೋದು, ಅದು ಎಫೆಕ್ಟ್ ಆಗುತ್ತೆ ಸರ್? ಡೆಫಿನೆಟ್ ಆಗಿ ಮೇಡಮ್. ನೀವು ರನ್ ಮಾಡಿದ ನಂತರ ನೀವು ಪ್ಲೇನ್ ವಾಟರ್ ಕುಡಿಯೋದ್ರಿಂದ ಯಾವುದೇ ಕಾರಣಕ್ಕೆ ನಿಮಗೆ ಪ್ರಯೋಜನ ಆಗಲ್ಲ. ORS ಅಥವಾ ಎಲೆಕ್ಟ್ರಾಲ್ ನೀರು ಕುಡಿದ್ರೆ ನಿಮ್ಮ ಫೆಟಿಗ್ಗು ಅಥವಾ ನಿಮ್ಮ ಮಸಲ್ ಟೀರ್ನಾದರೂ ಇದ್ದರೆ ಸ್ವಲ್ಪ ಹೀಲ್ ಆಗೋದಕ್ಕೆ ಪ್ರಯೋಜನ ಆಗುತ್ತೆ ಮೇಡಮ್.
ಅಲ್ಲಿಗೆ ನೀವು ಹೇಳಿರೋ ಪ್ರಕಾರ ಪ್ರೀ ರನ್ನಿಂಗ್, ಪೋಸ್ಟ್ ರನ್ನಿಂಗ್, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳೋ ಅಂಥದ್ದು, ಸೂಕ್ತವಾದ ಶೂ ಬಳಕೆ ಹಾಗೂ ರನ್ನಿಂಗ್ ಆದಮೇಲೆ ಹೈಡ್ರೇಷನನ್ನು ಸರಿಯಾಗಿ ಕಾಪಾಡ್ಕೊಳ್ಳೋ ಅಂಥದ್ದು ಬಹಳ ಮುಖ್ಯ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತ ಯಾವುದೇ ನೋವಿಲ್ಲದೆ ನಾವು ರನ್ನರ್ಸ್ ಆಗಬಹುದು ಅನ್ನೋಂಥ ಅಂಶವನ್ನು ತಿಳಿಸ್ಕೊಟ್ಟಿದ್ದೀರಿ ಸರ್. ಸರ್, ಮೂರನೇದಾಗಿ ಈಗ ನೀವು ಜಿಮ್ಗೂ ಹೋಗ್ತಾ ಇದ್ದೀರಾ, ಜಿಮ್ನಲ್ಲೂ ತರಬೇತಿ ಪಡಿತಾ ಇದ್ದೀರಾ. ಅದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ, ಅಂದರೆ ಮುಂದೆ ನಮಗೆ ವಯಸ್ಸಾದ ಕಾಲಕ್ಕೆ ನಮ್ಮ ಕೈಕಾಲುಗಳು, ಸ್ನಾಯುಗಳು ಶಕ್ತಿಯುತವಾಗಿರ್ಲಿಕ್ಕೆ ಸಹಾಯವ, ದೈನಂದಿನ ಚಟುವಟಿಕೆಗೆ ಅದರ ನಮಗೆ ಒಟ್ಟಾರೆ ಜಿಮ್ನಲ್ಲಿ ತರಬೇತಿ ಪಡೆಯೋದ್ರಿಂದ ನಮಗೆ ಯಾವ ರೀತಿ ಪ್ರಯೋಜನ ಸರ್? ಮೇಡಮ್, ಯೂಶಲಿ 30 ವರ್ಷದ ನಂತರ ನಾವು ಪ್ರತಿ ವರ್ಷ 3 to 5% ಮಸಲ್ ಲಾಸ್ ಆಗ್ತಿರುತ್ತೆ. ಈ ಮಾಂಸಖಂಡಗಳು ನಮ್ಗೆ ಏನಪ್ಪ ಅಂದರೆ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ಗೆ ತುಂಬಾ ಭಾಳ ಮುಖ್ಯ. ಉದಾಹರಣೆಗೆ ನೀವು ಮಕ್ಕಳ ಜೊತೆಗೆ ಆಡಬೇಕು ಅಂತ ಅಂದರೆ, ಅಥವಾ ಒಂದು ಸಣ್ಣದಾಗಿ ಒಂದು ಮೆಟ್ಲತ್ತಬೇಕು ಅಂತ ಅಂದರೆ, ಅಥವಾ ಏನಾದರೂ ಮೇಲ್ಗಡೆ ಡಬ್ಬ ಇರ್ತಕ್ಕಂಥ ಡಬ್ಬ ತಗೋಬೇಕು ಅಂತ ಅಂದರೆ, ಸೊ ಇವು ಭಾಳ ಮುಖ್ಯ ಮೇಡಮ್. ಈಗ ನಿಮ್ಮ ಮಾಂಸಖಂಡಗಳು ವೀಕ್ ಆದಂಗೆಲ್ಲ ನಿಮಗೆ ಬೋನ್ ಅದನ್ನು ಸಪೋರ್ಟ್ ಮಾಡಲ್ಲ ಮೇಡಮ್. ಹಾಗಾಗಿ ಬೋನ್ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಮಾಂಸಖಂಡಗಳು ಕಡ್ಡಾಯವಾಗಿ ಸ್ಟ್ರಾಂಗ್ ಇರಲೇಬೇಕು. ಹಾಗಾಗಿ ಸ್ಟ್ರೆಂತ್ ಟ್ರೈನಿಂಗು ನಾನು ಮಸ್ಟ್ ಅಂತ ಹೇಳ್ತೀನಿ ಮೇಡಮ್. ಹಾಗಾಗಿ ಓಕೆ ಸರ್, ಅಂದರೆ ಮುಂದಿನ ನಮ್ಮ 60 ವರ್ಷದ ನಂತರದ ಬದುಕಿನಲ್ಲಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವೇ ಮಾಡ್ಕೊಳ್ಳೋಕ್ಕಾಗುತ್ತೆ. ಮತ್ತು ನೀವು ಹೇಳಿದಾಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಜೊತೆಗೆಲ್ಲ ಚೆನ್ನಾಗಿ ಆಟ ಆಡಬೇಕು, ನಮ್ಮ ಚಟುವಟಿಕೆಗಳನ್ನು ನಮ್ಮ ಕಾರ್ಯಗಳನ್ನು ನಾವೇ ಮಾಡ್ಕೊಳ್ಬೇಕು ಅನ್ನೋವಂಥ ಒಂದು ಆ ದೃಷ್ಟಿಯಿಂದ ಈಗಲಿಂದಲೇ, ಅಂದರೆ ಒಂದು 30 ವರ್ಷದಿಂದಲೇ ನಾವು ಜಿಮ್ನಲ್ಲಿ ತರಬೇತಿ, ವೆಯ್ಟ್ ಟ್ರೈನಿಂಗ್ ಅಂತ, ಸ್ಟ್ರೆಂತ್ ಟ್ರೈನಿಂಗ್ ಅಂತ ಏನು ಹೇಳಿದ್ರಲ್ಲ, ಅದನ್ನು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳಿದ್ದೀರಾ ಸರ್. ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಈ ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಿದೆ. ಸುಮಾರು ಜನ ಏನು ಹೇಳ್ತಾರೆ, ವೆಯ್ಟ್ ಲಾಸ್ ಬಗ್ಗೆ ಗಮನ ಕೊಡಬೇಡಿ, ಫ್ಯಾಟ್ ಲಾಸ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾರೆ. ಇದನ್ನು ಒಂದು ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀರಾ ಸರ್? ದಿಸ್ ಇಸ್ ಎ ವೆರಿ ಗುಡ್ ಕ್ವೆಶನ್ ಮ್ಯಾಮ್. ವೆಯ್ಟ್ ಲಾಸ್ ಅಂದರೆ ಏನಪ್ಪ ಅಂತ ಅಂದರೆ, ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ನಾವು ಮಸಲು ಕಳ್ಕೊಂತೀವಿ, ಮಸಲ್ ಮಾಸ್ ಹೋಗುತ್ತೆ ನಮ್ಮ ದೇಹದಿಂದ. ಸೊ ವೆಯ್ಟ್ ಲಾಸ್ ಅಂದರೆ ಯಾವ ರೀತಿ ಮಾಡಬೇಕಾದ್ರೆ, ಸೊ ವೆಯ್ಟ್ ಲಾಸ್ ಅಂತಂದರೆ ಒಂದು 0 ಶುಗರು, ಕಾರ್ಬ್ಸು ಕಡಿಮೆ ತಿನ್ನಬೇಕು, ಸಾಲ್ಟ್ ರೆಸ್ಟ್ರಿಕ್ಷನ್ ಮಾಡಬೇಕು, ರನ್ನಿಂಗು, ಸೈಕ್ಲಿಂಗು, ವಾಕಿಂಗು ನೀವೇನು ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಅದ್ರ ಮೇನ್ ಡ್ರಾಬ್ಯಾಕ್ ಏನಪ್ಪ ಅಂತ ಅಂದರೆ ವೆಯ್ಟ್ ಲಾಸ್ದು ನಿಮಗೆ ಯಾವ ಕ್ಷಣದಲ್ಲಾದರೂ ಆ ವೆಯ್ಟ್ ಮತ್ತೆ ಮರುಕಳಿಸ್ಬೋದು. ಆಮೇಲೆ ದಿನ ಪೂರ್ತಿ ಹಸ್ಕೊಂಡಿರ್ಬೇಕು ನೀವು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ, ಇದು ಡ್ರಾಬ್ಯಾಕ್. ಅದ್ರ ಜೊತೆಗೆ ನೀವು ವೆಯ್ಟ್ ಲಾಸ್ ಆಗಿರೋದು ಅವ್ರ ದೇಹ ಅಥವಾ ಮುಖ ನೋಡಿದ್ರೆ ಜೋತ್ ಬಿದ್ದಂಗೆ ಇರುತ್ತೆ. ಸೊ ದಿಸ್ ಇಸ್ ದಿ ಮೈನ್ ಡ್ರಾಬ್ಯಾಕ್ ಮೇಡಮ್ ವೆಯ್ಟ್ ಲಾಸ್ದು. ಫ್ಯಾಟ್ ಲಾಸ್ ಅಂದರೆ ಏನಪ್ಪ ಅಂತಂದರೆ, ನಮ್ಮ ದೇಹದಿಂದ ಫ್ಯಾಟ್ ಕಡಿಮೆ ಆಗುತ್ತೆ, ಬಟ್ ಮಸಲ್ ಇಂಟ್ಯಾಕ್ಟ್ ಆಗಿರುತ್ತೆ, ನಾವು ಮಸಲನ್ನ ಕಳ್ಕೊಳ್ಳೋದಿಲ್ಲ. ಸೊ ಇದಕ್ಕೆ ನೀವು ದಿನ ಪೂರ್ತಿ ಹಸ್ಕೊಂಡಿರ್ಬೇಕೇನಾಗಿಲ್ಲ. ಫ್ಯಾಟ್ ಲಾಸಲ್ಲಿ ದಿನದಲ್ಲಿ ಏನಿಲ್ಲ ಅಂದರೂ ಒಂದು 100 to 200 ಕ್ಯಾಲರಿ ಕಡಿಮೆ ತಿಂದರೆ ಸಾಕು. ಅದ್ರ ಜೊತೆಗೆ ನೀವು ವಾರದಲ್ಲಿ ಕನಿಷ್ಠ ಅಂದರೂ 3-4 ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಸೊ ಮೇನ್ ಅಡ್ವಾಂಟೇಜ್ ಇದು. ನಿಮ್ಗೆ ಏನಾದರೂ ಟೈಮ್ ಸಿಕ್ಕರೆ ಒಂದು 5 ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ನಿಮಗೆ ಫ್ಯಾಟ್ ಲಾಸು ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ನೀವು ಕಳ್ಕೊಂಡಿರೋ, ನೀವು ಏನು ಎಕ್ಸಸೈಸ್ಗಳು ಸಡನ್ನಾಗಿ ಬಿಟ್ಟ ತಕ್ಷಣ ನೀವು ಕಳ್ಕೊಂಡಿರೋ ಫ್ಯಾಟನ್ನು ಸುಲಭವಾಗಿ ರೀಗೇನ್ ಆಗೋದಿಲ್ಲ. ಮೇನ್ ಅಡ್ವಾಂಟೇಜ್ ಫ್ಯಾಟ್ ಲಾಸ್ ಇದು ಮೇಡಮ್. ಓಕೆ, ಅಲ್ಲಿಗೆ ನೀವು ವೆಯ್ಟ್ ಲಾಸ್ ಬಗ್ಗೆ ಗಮನ ಕೊಡಬೇಡಿ, ಫ್ಯಾಟ್ ಲಾಸ್ ಬಗ್ಗೆ ಗಮನ ಕೊಡಿ, ಹಾಗೂ ನಿಮ್ಮ ಸ್ನಾಯುಗಳನ್ನು ಅಥವಾ ಮಾಂಸಖಂಡಗಳನ್ನು ಸಬಲವಾಗಿ ಇಟ್ಕೊಳ್ಳಿ ಅನ್ನೋ ಅಂತ ಒಂದು ಸಂದೇಶ ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಅಂದರೆ ಅದು ಲಾಂಗ್ ಡ್ಯೂರೇಷನ್ ತನಕ ನಾವು ಅದನ್ನು ಸಸ್ಟೈನ್ ಮಾಡ್ಬೋದು. ಈ ವೆಯ್ಟ್ ಲಾಸ್ ಎಲ್ಲ ಆಗುತ್ತೆ, ನಿಮಗೆ 1 ತಿಂಗಳಲ್ಲಿ ಕಡಿಮೆ ಆಗುತ್ತೆ, ಮತ್ತೆ ಏನೋ ಒಂಚೂರು ನೀವು ತಿನ್ಲಿಕ್ಕೆ ಜಾಸ್ತಿ ಶುರು ಮಾಡಿದ್ರಿ ಅಂತಂದರೆ ಮತ್ತೆ ಪುನಃ ಗೇನ್ ಆಗುತ್ತೆ ಅಂತ ಅನ್ಕೊಂಡು ಅಲ್ವಾ ಸರ್? ಹೌದು ಮೇಡಮ್, ಹೌದು. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಜನ ಹೇಳ್ತಾರೆ, ಜಿಮ್ಗೆ ಹೋಗ್ಬೇಡಪ್ಪ, ಜಿಮ್ಗೆ ಹೋದ ಕೂಡಲೇ ದಪ್ಪ ಆಗ್ಬಿಡ್ತೀಯಾ ನೀನು, ಜಿಮ್ಗೆ ಹೋಗ್ಬಿಟ್ಟು ಕೂಡಲೇ ದಪ್ಪ ಆಗ್ಬಿಡ್ತೀರಾ ಅಂತ ಎಷ್ಟೊಂದು ಜನ ಆ ಕಾರಣಕ್ಕಾಗಿ ಜಿಮ್ನಲ್ಲಿ ತರಬೇತಿ ಪಡೆಯೋದಕ್ಕೆ ಹಿಂಜರಿತಾರೆ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಫ್ರೆಶ್ ಆಗಿ ಯಾರು ಜಿಮ್ಗೆ ಹೋಗ್ತಾರೆ ಮೇಡಮ್, ಯೂಶ್ವಲಿ ಅವ್ರಿಗೆ ಏನಾಗುತ್ತೆ ಅಂದರೆ ಮಸಲ್ಸ್ಗಳು ಸ್ವಲ್ಪ ಬೇಗ ಬರೋಕ್ಕೆ ಶುರುವಾಗುತ್ತೆ. ಸೊ ಮಸಲ್ಸ್ ಸ್ವಲ್ಪ ಸ್ಟ್ರಾಂಗ್ ಆದಾಗ ಏನಾಗುತ್ತೆ ಅಂತಂದರೆ ಮಸಲ್ಸ್ ಇನ್ಫ್ಲಮೇಷನ್ ಆಗುತ್ತೆ, ಸ್ವಲ್ಪ ವಾಟರ್ ರಿಟೆನ್ಷನ್ ಆಗುತ್ತೆ ಆ ಪೀರಿಯಡಲ್ಲಿ. ಸೊ ಹಾಗಾಗಿ ಇನಿಷಿಯಲಿ ಒಂದು 3 to 5 ಮಂತ್ಸಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೆ ವೆಯ್ಟ್ ಗೇನ್ ಆಗಿರೋದು ಸಹಜ, 3 to 4. ಬಟ್ ಆದರೆ ಈ ಪೋಲಿಗ್ಲಾ ಫಿಟ್ನೆಸ್ ಸೀಕ್ರೆಟ್ ಅಂತ ಇದೆ ಮೇಡಮ್. ಅದೇನಪ್ಪ ಅಂತ ಅಂದರೆ ಮಸಲ್ ವೇಯ್ಸ್ ಮೋರ್ ದ್ಯಾನ್ ಫ್ಯಾಟ್. ಸೊ ಅಲ್ಲಿ ಬಂದಿರತಕ್ಕಂಥದ್ದು ಮಸಲ್ಲೇ ಹೊರತು ಫ್ಯಾಟ್ ಅಲ್ಲ. ಸೊ ಅದನ್ನು ನೀವು ಪಾಸಿಟಿವ್ ತಗೊಂಡು ನೀವು ಕಂಟಿನ್ಯೂ ಮಾಡಿದ್ರೆ ಮುಂದೆ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ತುಂಬ ಅನುಕೂಲ ಆಗುತ್ತೆ. ಓಕೆ, ಅಂದರೆ ಆ ಮೊದಲಿನ ದಿನಗಳಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಅಂತ ಅನಿಸಿದ್ರೂ ಕೂಡ ನಾವು ಅದನ್ನು ನಿರ್ಲಕ್ಷಿಸಿ ನಮ್ಮ ಸ್ಟ್ರೆಂತ್ ಟ್ರೈನಿಂಗನ್ನು ಮುಂದುವರಿಸಬೇಕು ಅನ್ನೋವಂಥ ಸಂದೇಶ. ಹೌದು ಮೇಡಮ್, ಹೌದು ಮೇಡಮ್. ಸರ್, ಇನ್ನೊಂದು, ಈ ರನ್ನಿಂಗ್ ಮಾಡೋರಿಗೆ ಈವನ್ ನಮ್ಮ ಆರ್ಥೋಪೆಡಿಷಿಯನ್ಸ್ ಕೂಡ ಹೇಳ್ತಾರೆ, ಹೆಚ್ಚಿಗೆ ಓಡಬೇಡಿ, ನಿಮಗೆ ಮಂಡಿ ಸವೆತ ಆಗುತ್ತೆ, ಮುಂದೆ ನೀ ರಿಪ್ಲೇಸ್ಮೆಂಟ್ಗೆ ಬರ್ತೀರಾ ಅನ್ನೋವಂಥ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮ್ಯಾಮ್, ಪ್ರಾಪರು ಟ್ರೈನಿಂಗ್ ಇಲ್ಲ ಅಂತ ಅಂದರೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ, ನಾ ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ಏನಪ್ಪ ಅಂದರೆ ರನ್ನಿಂಗಲ್ಲಿ ಒಂದು ರೂಲ್ ಇದೆ, ರೂಲ್ ನಂಬರ್ 10, ತಂಬ್ ರೂಲ್ ಅಂತ ಹೇಳ್ತೀವಿ ನಾವು ಇದನ್ನು.
ಇದೇನಪ್ಪ ಅಂತಂದರೆ ನೀವು ಉದಾಹರಣೆಗೆ ಈ ವಾರ ಪೂರ್ತಿ 1 ಕಿಲೋಮೀಟ್ರ್ ರನ್ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ವೀಕಿಗೆ ನೀವು 10% ಮಾತ್ರ ಜಾಸ್ತಿ ಮಾಡಬೇಕು. ಉದಾಹರಣೆಗೆ ಈ ವಾರ 1 ಕಿಲೋಮೀಟ್ರ್ ಪೂರ್ತಿ ಓಡಿದಾಗೆ ನೆಕ್ಸ್ಟ್ ವೀಕಲ್ಲಿ 1 ಕಿಲೋಮೀಟ್ರ್ ಪ್ಲಸ್ 100 ಮೀಟ್ರ್ ಆಡ್ ಮಾಡ್ತಾ ಹೋಗ್ಬೇಕು. ಹಾಗೆ ಪ್ರತಿ ವಾರ ನೀವು 10% ಇಂಪ್ರೂವ್ ಮಾಡ್ತಾ ಹೋದರೆ ನಿಮಗೆ ಯಾವುದೇ ಥರದ ಇಂಜುರಿ ಆಗಲ್ಲ. ಆಮೇಲೆ ಎರಡನೇದು, ನಾವು ರನ್ನಿಂಗಿಗೆ ಏನು ಕೋರ್ ಮಸಲ್ಸ್ ನಾವು ಬಳಸ್ಕೊಂತೀವಿ ಅದನ್ನು ಕಡ್ಡಾಯವಾಗಿ ನೀವು ಸ್ಟ್ರೆಂತ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಥರದ ಇಂಜುರೀಸು ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ ಕೇಸ್ ಇಷ್ಟೆಲ್ಲ ಮಾಡಿ ನಿಮ್ಗೆ ಏನಾದರೂ ಇಂಜುರೀಸ್ ಏನಾದರೂ ಬರುತ್ತೆ ಅಂತಂದರೆ ತಜ್ಞ ವೈದ್ಯರ ಸಲಹೆ ತೊಗೊಳ್ಳೋದು ತುಂಬ ಒಳ್ಳೇದು. ನೀವು ಓಕೆ ಸರ್, ಅಂದರೆ ಗ್ರ್ಯಾಜುಯಲ್ ಆಗಿ ಶುರು ಮಾಡಬೇಕು, ಗ್ರ್ಯಾಜುಯಲ್ ಆಗಿ ಏರಿಸ್ತಾ ಹೋಗಬೇಕು ನಾವು ರನ್ನಿಂಗ್ ಡಿಸ್ಟೆನ್ಸ್ ಏನಿದೆ ಅದನ್ನು ಅನ್ನೋವಂಥ ಒಂದು ಮಾತು. ಆಮೇಲೆ ಆ ಮಸಲ್ಸ್ ಏನು ಬಳಕೆ ಆಗುತ್ತೆ ಅದನ್ನು ನೀವು ಸ್ಟ್ರಾಂಗಾಗಿ ಇಟ್ಕೊಳ್ಬೇಕು ಜಿಮ್ನಲ್ಲಿ ತರಬೇತಿ ಪಡೆದು ಅನ್ನೋವಂಥ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರಿ ಸರ್. ಸರ್, ಬಹಳ ಒಳ್ಳೆಯ ಸಲಹೆಯನ್ನು ನಮ್ಮ ವೀಕ್ಷಕರಿಗೆ ನೀವು ಕೊಡ್ತಾ ಇದ್ದೀರಾ, ಒಳ್ಳೆ ಚರ್ಚೆ ಚೆನ್ನಾಗಿ ಮಾಡಿಕೊಡ್ತಾ ಇದ್ದೀರಾ. ಈಗ ನೀವು ಇದುವರೆಗೂ 30,000ಕ್ಕೂ ಹೆಚ್ಚು ಕಿಲೋಮೀಟರ್ ಓಡಿದ್ದೀರಾ, 7,000ಕ್ಕೂ ಹೆಚ್ಚು ಕಿಲೋಮೀಟರ್ ಸೈಕಲ್ ತುಳಿದಿದ್ದೀರಾ, ಜೊತೆಗೆ ಅವಕಾಶ ಸಿಕ್ಕಾಗೆಲ್ಲ ಸ್ವಿಮ್ಮಿಂಗ್ ಕೂಡ ಮಾಡ್ತೀರಾ, ಜಿಮ್ನಲ್ಲೂ ತರಬೇತಿ ಪಡಿತಾ ಇದ್ದೀರಾ. ಹೀಗೆ ಈ ವೈವಿಧ್ಯಮಯ ವ್ಯಾಯಾಮಗಳನ್ನು ದಿನನಿತ್ಯ ದಿನಚರಿಯಲ್ಲಿ ನೀವು ಹೇಗೆ ತೊಡಗಿಸ್ಕೊಂಡಿದ್ದೀರಾ? ಇದು ಹೇಗೆ ಸಾಧ್ಯ ಆಯಿತು? ನೀವು ಯಾವ ವಯಸ್ಸಿನಲ್ಲಿ ರನ್ನಿಂಗನ್ನು ಶುರು ಮಾಡಿದ್ರಿ? ಇದ್ರ ಬಗ್ಗೆ ನಿಮಗೆ ಹೇಗೆ ಒಲವು ಮೂಡ್ತು ಅಂತ ಒಂದು ಸ್ವಲ್ಪ ಹೇಳಿ ಸರ್ ನಮಗೆ. ಮೋಸ್ಟ್ಲಿ ನಾನು 7ನೇ ಕ್ಲಾಸ್ ಇರಬೇಕು ಅಂತ ಕಾಣುತ್ತೆ. ಆ ಟೈಮಲ್ಲಿ ನಮ್ಮ ಸ್ಕೂಲಲ್ಲಿ ಆಲ್ಮೋಸ್ಟ್ 1.25 ಕಿಲೋಮೀಟ್ರು ದೊಡ್ಡಿರ್ತಕ್ಕಂಥ ಒಂದು ಗ್ರೌಂಡ್ ಇತ್ತು. ಸೊ ಹುಬ್ಳಿ ಝೋನ್ ಕ್ರಿಕೆಟ್ ಅಂತ ಆ ಟೈಮಲ್ಲಿ ಸೆಲೆಕ್ಷನ್ ನಡೀತಿತ್ತು. ಸೊ ನಮ್ಮ PT ಮಾಸ್ಟರ್ ಶಂಕರಪ್ಪ ಅಂತ ಬಂದು, ನೋಡಪ್ಪ ನೀನು ದಿನ ಪೂರ್ತಿ 3 ರೌಂಡ್ ಏನಾದರೂ ಓಡಿದೆ ಅಂತ ಅಂದರೆ ನಿನಗೆ ಸೆಲೆಕ್ಷನ್ ನಾನು ಮಾಡಿಸ್ಕೊಡ್ತೀನಿ, ಹೆಂಗಾದರೂ ನೀನು ಸೆಲೆಕ್ಟ್ ಆಗ್ತೀನಿ ನೀನು ಅಂತೇಳಿ ನನಗೆ ಭರವಸೆ ತುಂಬಿದರು. ಸೊ 7ನೇ ಕ್ಲಾಸಿಂದ ಆ ರೀತಿ ನಾನು ರನ್ನಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಈಗ ಆಲ್ಮೋಸ್ಟ್ ಈಗ ಒಂದು 35 ವರ್ಷದಿಂದ ರನ್ ಮಾಡ್ತಿದ್ದೀನಿ ಮೇಡಮ್. ಆ್ಯಕ್ಚುಲಿ ನಾನು ಅವ್ರಿಗೆ ಶಂಕರಪ್ಪನ ನನ್ನ PT ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕೆಂದ್ರೆ ನನಗೆ ಅಲ್ಲಿ ತನಕ ನನ್ನ ರನ್ನಿಂಗ್ ಕಾನ್ಸೆಪ್ಟ್ ಇದ್ದಿಲ್ಲ. ಆಮೇಲೆ ಸೈಕ್ಲಿಂಗು ಏನಾಯ್ತು ಅಂದರೆ ಮೇಡಮ್, ಈ ಕೋವಿಡ್ ಟೈಮಲ್ಲಿ ಏನಾಗ್ಬಿಡ್ತು ಅಂದರೆ ಹೊರಗಡೆಯಲ್ಲಿ ಹೋಗೋಕ್ಕೆ ಅವಕಾಶ ಸಿಗ್ತಿದ್ದಿಲ್ಲ. ಸೊ ಸೈಕ್ಲಿಂಗ್ನ ಆ ಟೈಮಲ್ಲಿ ನಾನು ಶುರು ಮಾಡಿದೆ. ಮೆಲ್ಲಕ್ಕೆ 1 ಕಿಲೋಮೀಟ್ರು 10 ಕಿಲೋಮೀಟ್ರ್ ಓಡಿಸೋದು, 15 ಕಿಲೋಮೀಟ್ರ್ ಓಡಿಸೋದು, ಈ ರೀತಿ ಎಲ್ಲ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದೆ ಮೇಡಮ್. ಸ್ವಿಮ್ಮಿಂಗು ನಾನು ಪ್ರತಿದಿನ ಏನು ಮಾಡಲ್ಲ, ಬಟ್ ಯಾವಾಗಾದ್ರೂ ಅವಕಾಶ ಸಿಕ್ಕಾಗೆ ಊರಿಂದ ಹೊರಗಡೆ ಹೋದಾಗೆ, ನಾನು ರಜಾ ಮಾಡಿದಾಗೆ ಯಾವಾಗಾದ್ರೂ ಸ್ವಿಮ್ ಮಾಡ್ತೀನಿ ಮೇಡಮ್. ಸ್ಟ್ರೆಂತ್ ಟ್ರೈನಿಂಗನ್ನು ವಾರಕ್ಕೆ ಒಂದು 3 ದಿನ ನಾನು ಮಾಡ್ತೀನಿ ಮೇಡಮ್. ಅದನ್ನು ಅಲ್ಲಿಗೆ ಒಂದು ವಾರದಲ್ಲಿ ನಿಮ್ಮದು ಸ್ಟ್ರೆಂತ್ ಟ್ರೈನಿಂಗೂ ಇರುತ್ತೆ, ರನ್ನಿಂಗೂ ಇರುತ್ತೆ, ಹಾಗೆ ಸೈಕ್ಲಿಂಗೂ ಇರುತ್ತೆ. ಸ್ವಿಮ್ಮಿಂಗನ್ನು ಅಪರೂಪಕ್ಕೆ ನೀವು ಊರಿಂದ ಹೊರಗಡೆ ಹೋದಾಗ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಗೊತ್ತಾಯ್ತು. ಸೊ ಹೀಗೆ ನೀವು ಎಲ್ಲ ರೀತಿಯ ವ್ಯಾಯಾಮಗಳನ್ನು ದಿನನಿತ್ಯದ ದಿನಚರಿಯಲ್ಲಿ ಅಳವಡಿಸ್ಕೊಂಡಿದ್ರೆ ನಿಜಕ್ಕೂ ಇದು ಶ್ಲಾಘನೀಯ, ಇದೊಂಥರ ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವುಗಳೆಲ್ಲ ಒಂದು ವ್ಯಾಯಾಮವನ್ನು ದಿನನಿತ್ಯದ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ರೂಢಿಸ್ಕೊಳ್ಳೋಕ್ಕೆ ಕಷ್ಟಪಡ್ತೀವಿ. ಒಂದ್ಸಲ ಎಚ್ಚರ ಆಗಲಿಲ್ಲ, ಮನೆಯಲ್ಲಿ ಬೇರೆ ಕೆಲಸ ಬಂತು ಅಂತ ಆ ಥರ. ಆ ರೀತಿ ಕನ್ಸಿಸ್ಟೆಂಟಾಗಿ ನೀವು 4-5 ಬಗೆಯ ವ್ಯಾಯಾಮಗಳನ್ನು ದಿನಚರಿಯಲ್ಲಿ ರೂಢಿಸ್ಕೊಂಡಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ತಾ, ಅದಕ್ಕಾಗಿ ನಿಮಗೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ, ಕಡೆಯದಾಗಿ ಈ ಫಿಟ್ನೆಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕನ್ಸಿಸ್ಟೆನ್ಸಿ ಈಸ್ ಮೋಸ್ಟ್ ಇಂಪಾರ್ಟೆಂಟು. ನೀವು ಯಾವುದೇ ಎಕ್ಸಸೈಸ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು 5 ದಿನ ಆದರೂ ಕಡ್ಡಾಯ ಮಾಡಬೇಕು. 1-2 ದಿನ ರೆಸ್ಟ್ ತೊಗೋಬೋದು. ಅಟ್ಲೀಸ್ಟು ಒಂದು 45 ನಿಮಿಷದಿಂದ 1 ಗಂಟೆ ತನಕ ನಿಮಗೆ ಯಾವುದು ಒಲವಿರುತ್ತೆ ಆ ವ್ಯಾಯಾಮ ನೀವು ಮಾಡ್ಬೋದು ನೀವು. ಓಕೆ ಸರ್, ಇಷ್ಟೊತ್ತು ನಿಮ್ಮ ಜೀವನದಲ್ಲಿ ನೀವು ಹೇಗೆ ವಿವಿಧ ವ್ಯಾಯಾಮಗಳನ್ನು ದಿನನಿತ್ಯದ ದಿನಚರಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಅದರ ಪ್ರೋಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್, ಅದರ ಪ್ರಯೋಜನಗಳೇನು, ಅದರ ಅಪಾಯಗಳೇನು, ಹೇಗೆ ಒಬ್ಬ ವ್ಯಕ್ತಿ ವ್ಯಾಯಾಮದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ವಿಷಯದ ಬಗ್ಗೆ ವಿವರವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಎಲ್ಲರಿಗೂ.